ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತ ಅದು ಬಿಡ್ರಿ, ಇನ್ನು ಎಷ್ಟು ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ. ಅದು ಮೊದ್ಲು MLA ಅದು ಗೊತ್ತಾಗ್ತದ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ. ಎಷ್ಟು 100 ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಬಿಟ್ಟಿ. ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗೆ ಆಸ್ತಿ ಕೊಡು, ಇದ್ರಾಗ ಅವ್ರ ರೇಟ್ ಅವ್ರಿಗೆ ಪಸಂದ್ ಬರ್ಲಿಲ್ಲ, ಅದಕ್ಕೆ ಅವ ಹಿಂಗೆ ಉಲ್ಟಾ ಚಾಲು ಮಾಡ್ದ. ಅದಕ್ಕೆ ಈಗ ಕೆಲವೊಂದು ಜನ ಇವತ್ತು ಮತ್ತೆ ಪೇಪರ್ನಾಗ ನೋಡ್ದೇನ, ಒಬ್ಬ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡ್ಯಾರ ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡು. ಅಧಿಕಾರದಾಗ ನೀನೇ ಇದ್ದಿಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ. ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು BDAದಿಂದ ಹೇಳ್ಕೊಂಡು ನಿಮ್ಮ BDA ಪ್ಲಾಟ್ ಅದ ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ತೆಗಿಬೋದಾಗಿತ್ತಲ್ಲ. ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕಳೆದ 2-3 ದಿನಗಳಿಂದ ಏನ್ ನಡೆದಂದ್ರ DC ಆಫೀಸ್ಗೆ ಹೋಗಿ ಕೆಲವೊಂದು ಜನ ಮನವಿ ಕೊಡ್ತಾರ, ಅಮಾಯಕ ಹೆಣ್ಮಕ್ಳು ಕಡೆ ಮನವಿ ಕೊಡಿಸ್ತಾರ. ಅದರಿಂದ ಈ ಅಕ್ಕೋರ್ ಬಂದ್ರು, ಇಲ್ರಿ ಅಣ್ಣವ್ರ ನನ್ನ ಆಸ್ತಿ ಹಿಂಗ ನನಗೆ ಕ್ಯಾನ್ಸರ್ ಆಗ್ಯದ, ನನಗೆ ಲಾಸ್ಟ್ ಸ್ಟೇಜ್ ಅದ, ನನಗೆ ಇದು ಮಾಡ್ಕೋಬೇಕಾಗ್ಯದ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದ್ರು. ಬಂದಾಗ ಅವಾಗ ಬಂದ ತಕ್ಷಣ ನಾ ಏನ್ ಮಾಡಿದೆ, ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ, ರೊಕ್ಕ ಅಂತೂ ನನ್ನ ಬಳಿ ಇಲ್ಲ, ನಾ ರೊಕ್ಕ ಹಿಂಗ್ ತೊಗೊಳತೀನಿ, ನಿಮ್ ಹೆಸರು ಕೊಡ್ರಿ, ಅವ್ರು ಮುಸ್ಲಿಮ್ಸ್ ಅದಾರ, ಮತ್ ಒಟ್ಟು ಆಸ್ತಿ ಅವ್ರ ಹೆಸರ್ಲೆ ನಾವ್ ನೊಂದ್ ಮಾಡ್ಬೇಕಾಗ್ತದ, ನನ್ನ ಹೆಸರು ಬೇಡವ, ನಮ್ ಶಿವಾನಂದ್ ಭುಯಾರ ಹೆಸರು ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದ. ಆದ್ರ ನಿಜ ತಗೊಂಡು ತಕ್ಷಣ ಇಟ್ಟು ದಿವ್ಸ ಅವ್ರು 30 ವರ್ಷಗಟ್ಲೆ ಆಯ್ತು. 30 ವರ್ಷಗಟ್ಲೆ ಅವರು ಆಕ್ಚುಲಿ ಜಾಗ ಅದ, ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ. ಈಗ ನಿನ್ನೆ ಕೇಳ್ದೇನ 4 ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು, ಆಯ್ತಪ್ಪ ಅಧಿಕಾರದಾಗ ನೀನೇ ಇದ್ದಿಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ. ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು BDAದಿಂದ ಹೇಳ್ಕೊಂಡು ನಿಮ್ BDA ಪ್ಲಾಟ್ ಅದ ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ತೆಗಿಬೋದಾಗಿತ್ತಲ್ಲ. ಇಷ್ಟು ವರ್ಷ ಹಾಕ್ಬಿಟ್ಟಿ. ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗೆ ಆಸ್ತಿ ಕೊಡು, ಇದ್ರಾಗ ಅವ್ರ ರೇಟ್ ಅವ್ರಿಗೆ ಪಸಂದ್ ಬರ್ಲಿಲ್ಲ, ಅದಕ್ಕೆ ಅವ ಹಿಂಗ್ ಉಲ್ಟಾ ಚಾಲು ಮಾಡ್ದ. ಅದಕ್ಕ ಈಗ ಕೆಲವೊಂದು ಜನ ಇವತ್ತು ಮತ್ತೆ ಪೇಪರ್ನಾಗ ನೋಡ್ದೇನ, ಒಬ್ಬ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡ್ಯಾರ ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡ್ ಕಿಶಿಂದ ಹಿಂದುತ್ವ ಮಾಡೋರು, ಅವ್ರು ನಮಾಜ್ ಮಾಡೋರು, ಅವ್ರು ಬಂದು ನನಗ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ. ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತ ಅದು ಬಿಡ್ರಿ, ಇನ್ನು ಎಷ್ಟು ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ. ಅದು ಮೊದ್ಲು MLA ಅದು ಗೊತ್ತಾಗ್ತದ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ. 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗ್ ಗಲಾಟೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದ್ ಜನ ಅರೆಸ್ಟ್ ಆದ್ರು, ಕೆಲವೊಂದ್ ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೊಲ್ಲಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನಿಗೆ ಹಿಡ್ಕೊಂಬಂದ್ರ ಬಿಡ್ರಿ. ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವ್ನ ಬೆನ್ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗ್ಯದ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನ್, ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ 77 ಎಕರೆ ಜಮೀನ, ಅದನ್ನ ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾ ನಿಮ್ಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ.
ಆ ಇವತ್ತ ಆ KIDB ಒಳಗ ಒಂದ್ ಶಾಲ್ಟ್ರಿಂಗ್ ಹೌಸ್ ಅಂತ ಇರ್ತದ. ಅಂದ್ರ ಈ ಕಟಗರ ಮಾಡ್ತಾರಲ್ಲ ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗ ಆಕಳ ಹಾಕ್ಬಿಟ್ರ ಸಾಕು, ತೊಗಲ ಎಲುವ ಇವು ಎಲ್ಲಾ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕ ಪರ್ಮಿಷನ್ ಕೊಟ್ಟಾವ ಇವ, ಮತ್ ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರ ಅವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಅಂತ ಒಂದ್ ಇಬ್ರು ಹುಡುಗರು ಬಂದಿದ್ರು. ಅವ್ರ ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕ ಇಲ್ಲಿ ಬಂದಿರಿ, ನಮ್ ಗೌಡ್ ಮುಸುಲ್ರ ಕಂಡ್ರ ಆಗ್ಬಾರ್ದಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ ಶಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು ಪರ್ಸೆಂಟೇಜ್ ಮಾತಾಡಕತ್ತ. ನಮಗ್ ಎಲ್ಲಾರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗ್ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನ. ಎಲ್ಲಿ ಗೌಡ ಅವ್ರ ಜೋಡಿ 15ರಿಂದ 20 ನಿಮಿಷ ಮಾತಾಡ್ತಾನ. ನಾನು ಅದು ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟ್ಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ, ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಹಾಕಿ ಕೊಡಾಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ ಮುಟ್ಲಿ, ಹಸಿ ಹಾಕಿಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ್ ಮಾತಾಡ್ಲಕ್ಕ ಅವ ನನಗ. ಇಂಥವೆಲ್ಲಾ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ, ಮಹಾನ್ ನಾಯಕ, ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರ ರೊಕ್ಕ ತಗೊಳತಾರ, ಹೆಲ್ಪ್ ಮಾಡತ್ತಾನವ. ಅವ್ನಿಗೆ ಹೆಲ್ಪ್ ಮಾಡತ್ತಂದ ಕಿಶಿಂದ ಅವ್ರ ಒಬ್ಬನ ಹೆಸರೇ ಹೆಂಗ್ ಬರುದು, ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗ. ಈ ಒಂದ್ ದೇವಗಿರಿಗೂ ಹೇಳ್ದಾನ ರಾಜೇಶಿಗ, ಹಗಲತ್ತಿ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಆ ಎಮ್ಮ ಹಾಸ್ಪಿಟಲ್ನಾಗ ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಆಳಸ್ಲಾಕ ನಾ ಕಳ್ಸಿನಿ, ಹಗಲತ್ ಕಳ್ಸಿನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನ್ ಯಾರ ಗುಂಡಾಗಳು ಹೋಗ್ತಾರ ಏನ್ ಮಂದಿ ಹೋಗ್ತಾರ. ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್ ಇವ್ರು ನನ್ಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿ ಹೇಳ್ದಾನ, ರಾಜೇಶ ನೋಡಪ್ಪ ನಿಂದ ಅವ್ರ ಜಮೀನ್ ಅಳತಿ ಮಾಡ್ಸುಮ್, ನಿಮ್ ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತ 30 ವರ್ಷದಿಂದ ದನ ಏನ ಕಾಯತ್ತಿದ್ದೇನಿ. 30 ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕ. ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿಯದಿಂದ ಒಂದ್ ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದ್ ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲಿ ಪಾರ್ಕ್ ಮಾಡ್ಬೇಕು, ಒಂದಿಟ್ಟು ಗಿಡ ಹಚ್ಬೇಕು. ಅವ್ರ ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತಗೊಳಕ್ ಬಂದಾಳ. ಈಗ ಹಿಂದ್ ಉಮೇಶ್ ಒಂದಲ್ ಬೆನ್ ಹತ್ತಾನ ತಂದ್ ಕೂಡಲೇ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರೋರಾತ್ರಿ ಅಲ್ಲಿ ಲೊಕೇಶನ್ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನ್. ಅರೆ ನಾನು ಮೂರ್ತಿ ಪೂಜೆಗೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದೂತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವ್ ಬರೇ ಮಾತೊಳಗ್ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗ್ ಮಾಡ್ತೀನಿ. ಏನ ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನ ಇವ್ರೆಲ್ಲಾ ಬಂದ ನನಗ್ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಇವ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಂ. ಏನ್ರಿ ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವ್ರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬೆನ್ ಹತ್ತಿಕೆಸಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗ ಎಲ್ಲಿ ಹಿಂದುತ್ವ ಹೋಗಿತ್ತಪ್ಪ ನಿಂದ? ಆ ಮುಸಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GST ಏನತ್ತಾರ ಅದಕ್ಕೆ ಯಾವ್ದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕ ಇರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬುದು. ಅದು ಖುದ್ದಾಗಿ DC ಅವ್ರು ಬಂದು ಸೀಸ್ ಮಾಡಿದ್ರ ಅದು. ಇಂಥವ್ ಎಲ್ಲಾ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೆ ನಿಮ್ ಕೈಯಾಗ ನೀವ್ ಆಗ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವ್ ತೆಗದ್ ನೋಡ್ರಿ, ಹೆಸರು ತೆಗದ್ ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರ ಜೋಡಿ ಅದಿಪ್ಪ ನೀ? ಟೂರಿಸ್ಟ್ ಹೋಟೆಲ್ನ ಪಾರ್ಟ್ನರ್ ಯಾರ ಜೋಡಿ ಅದಿ ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗ. ಟೂರಿಸ್ಟ್ ಹೋಟೆಲ್ನ ಪಾರ್ಟ್ನರ್ ಇದಾವ ಮೊಹಮ್ಮದ್ ಪಿರ್ಜಾದೆ, ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ದು. ಈಗ ಅಟ್ ಹಿಂದುತ್ವ ಹರಿತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿತ್ತು? ತಕ್ಕೋ. ಈಗ ಅಮಾಯಕರ RSS ಕಾರ್ಯಕರ್ತಾವ. ನಾ RSS ಕಾರ್ಯಕರ್ತತ್ನ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗ ಅನ್ಯಾಯ ಆದಂಗ ನಾ ಅದನ್ನ ಪ್ರತಿಭಟಿಸ್ಬೇಕು. ರಗಡ್ ಮಂದಿ ಹೋಗ್ಯಾರ ನನಗ, ರಗಡ್ ಪ್ರಭಾವಿಗಳನ್ನು ಫೋನ್ ಹಚ್ಚಾರ. ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರ ನನಗ, ಅದು ಜಾಗ ನಮ್ದು ಅದರಿ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು, ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವ್ ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಳಿ
ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದ ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ, ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಪುಂಶಿಯತ್ ಮೆಂಬರ್ ಅದ, ಅವನಿಗೂ ಹೇಳಿದ್ದೇನ ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ಇಟ್ಟು ರೊಕ್ಕ ಕೊಡ್ತೀನಿ ಅಂತ ಕಟ್ಟು. ಆದ್ರ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ, ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳ ಆಕಿ. ಇವತ್ತ ನಿಮ್ಮ ಪಿ ಎಗಳು ಇವತ್ತ ನಿಮ್ಮ ಪಿ ಎಗಳು ಒಂದ್ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ, ನಿಮ್ಮ ಅಧಿಕಾರದಾಗ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ ಅವ್ರ ಕಡೆ ಆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದ್ ಪ್ಲಾಟ್ ತಗೋತಾರ. ಮತ್ತ ನೀವು ಇವ್ ಏನ್ CA ಸೈಟ್ ಅದು ಇರ್ತಾವಲ್ಲ ಅವ್ ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ ಬಿಜೆಪಿ ಟಿಕೆಟ್ ಮಾಡ್ಕೊಂಡ್ ತಿಂದವ್ರು ನೀವು. ನಿಮ್ಗೇನ ನೈತಿಕತೆ ಐತೆ ಇದು ಹೇಳಕ್ಕ? ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ, ಮತ್ತ ನಾ ಕೊಡಿಸ್ತೀನಿ. ಈಗ ನಾ ಇಟ್ಟಕ್ ಬಿಡುದಿಲ್ಲ. ಅವ್ರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನಿ ಕೊಟ್ರೆ ಚಲೋ ಆಯ್ತದ, ಅದು ಕೊಟ್ಟಿದ್ದು ಚಲೋ ಆಯ್ತು. ಅಂದ್ರೆ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದ ಮೀಡಿಯಾ ಮುಂದ್ ಬಂದಿದ್ರ ನನಗ್ ಬೇರೆ ಇರ್ತಿತ್ತು. ಈಗ ಅವ್ರಾಗ್ಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದ ಅಂದ ಮ್ಯಾಗ ಅವ್ರ ತೆಗಿಲಿ. ಈಗ ಅವ್ರ ಪಿ ಎಗಳು ಎಲ್ಲೆ ಕಲ್ಯ ಪಲ್ಯ ಇವ್ರೆಲ್ಲಾರು ತಗೊಂಡಾರ. ಅವ್ರ ಪ್ರತಿ ಒಂದ್ ಇದ್ರದಾಗ ಏಜೆಂಟ್ ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು ಬಿಡಿಯೋದಾಗ ಪರಿಸ್ಥಿತಿ ಹೆಂಗೈತೆ, ಒಂದು CA ಸೈಟ್ ತಗೋಬೇಕಾದ್ರೆ ಅವ್ರಿಗೆ ರೊಕ್ಕ ಕೊಟ್ಟು ಬರ್ಬೇಕು. ಎಲ್ಲಾ ಅವ್ರು ಅಂತವ್ರಿಗೆ ಕೊಡೋರು, ಇಲ್ಲಿಕಂಗ್ ಕೊಡುದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತಗೊಂಡು ಇದು ಮಾಡ್ಯಾರ. ಆಯ್ತಪ್ಪ ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣಾ ಏನಿತ್ತು? ಆಯ್ತಾ, ಆಸ್ತಿ ಘೋಷಣಾ ಏನಿತ್ತು ಅದ್ರದ ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹಂಗಾಯ್ತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ ಇವ್ರ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರುದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದಾರ ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ, ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿಕೇಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳಿಗೆ ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ನಿನ್ನ ಮನಿ ಕೆಡುವತ್ತ ಕಿಶನ್. ಪಾಪ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಹಿರಿಯರೇ ಹೋಗಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡುವುದೈತೆ ಅಂತ ಖಾಲಿ ಮಾಡಿ ನೀವು ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ್ ಸಮಾಧಿ ಮಾಡ್ತಾರ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ. ಈಗ ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ. ಅಲ್ಲ ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದಾನ. ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಾಡ ನೀನೇ ಕುಂದ್ರತ್ತ. ಒಂದ್ 2 ಮಿನಿಟ್ ಶಾಂತಿರು. ಆಮೇಲೆ ಏನವ್ರು ಅದ್ರದ್ದು ಪ್ರತಿಯೊಂದನು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ, ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ. ಅವರು ಕೂಡ ಅವು ಎಲ್ಲಾ ನಮ್ಮ ಈ ಹೆಣ್ಮಕ್ಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರ ಏನು ಓಪನ್ ಸೈಟ್ ಅಂತ ಹೇಳಿ ಹೇಳಕತ್ತಾರ, ಅವು ಡಾಕ್ಯುಮೆಂಟ್ಸ್ ಎಲ್ಲಾ ಪರಿಶೀಲನೆ ಮಾಡಿ ನಾವು ಗೌರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಆಗ್ಲಿ, ಮೋಜಣಿ ಯಾರು ತಪ್ಪಿಸ್ತದ ಅವ್ರ ಮ್ಯಾಗ ಅವ್ರ ಕ್ರಮ ಆಗ್ಲಿ. 20 ವರ್ಷ ಗಟ್ಲೆ ಅದು ಕಾಲೇ ಬಿದ್ದದಕ್ಕೆ ಇವ್ರು ಏನೋ ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಕಾಲೇ ಜಾಗನೇ ಇತ್ತು, ಅಕಸ್ಮಾತ್ ಗೋರ್ಮೆಂಟ್ದೇ ಇತ್ತಪ್ಪ ಅಂತ ಸಾರ್ವಜನಿಕ ಆಸ್ತಿ ಇತ್ತಂದ್ರೆ ಇಟ್ಟು ದಿನ ಹೆಂಗ್ ಸುಮ್ಬಿಡ್ತಾರ. ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದ್ ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ, ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅದ. ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ದಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದ ಅಲ್ಲಿ ಯಾವ ಇವೆಲ್ಲಾ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನ ಇದೇನ್ ನಾವ್ ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲಾರ ಹೆಸರು ತೇಜೋವಧೆ ಮಾಡಿದ್ರ DC ಒಂದ್ ಮನವಿ ಕೊಟ್ರ ನಾವೆಲ್ಲರೂ ಬಿಡ್ತೇವ ಅಂತೇಳಿ ಹಂಗೇನಿಲ್ಲ. ಅದು ಏನ್ ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗ್ಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ, ಇದು ನಾವು ಆಗ್ರಹ ಮಾಡ್ತೀವಿ. ನಾವು ಈಗಾದ್ರೂ ಈ ಹಿಂದಕ್ಕಾದ್ರೂ ನಾ ಹೇಳಿದೀನಿ, ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲೋ? ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದ್ ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗ ಆ ಸಿದ್ದಶ್ರೀ ಬ್ಯಾಂಕ್ ಒಳಗ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಅಲ್ಲಿ ಏನ್ ಮಾಡ್ತಾನ ಅಷ್ಟೋ ಹವಾಲ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು, ಯಾವ್ದು NIA ಯಾವ್ದಾರು
ಅವ್ರು ಬಂದು ಇಲ್ಲಿ ತನಿಖೆ ಮಾಡಿದಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ ಏನ್ರಿ. ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನ. ಅಂದ್ರೆ ತಾ ಏನ್ ಬೇಕಾದ್ ಮಾಡ್ಬೋದು, ತಾ ಏನ್ ಬೇಕಾದ್ ಹೇಳ್ಬೋದು. ಇದಕ್ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲತ್ತಂದಾನ. ಒಬ್ಬ ಅಮಾಯಕ ನಮ್ಮ RSS ಕಾರ್ಯಕರ್ತದನವ, ಅವ್ರ ಮನೆಯವ್ರದಾರ. ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರು, ಡೆತ್ ಬೆಡ್ ಮ್ಯಾಗ ಅದಾಳ. ಆಕಿಗೆ ನಾವು ನ್ಯಾಯ ಯಾವ್ದೇ ಕಾರಣಕ್ಕೂ ಕೊಡ್ಸೋರೆ. ಇವ್ರು ಯಾರು ಬೇಕಾದವ್ರ ಬಲ್ಲಿ ಹೋಗ್ಲಿ, ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ. ನೀವ್ ಎಲ್ಲರೇ ನೀವ್ ಅಲ್ಲಿ ಹೋದ್ರಿ, ಅವ್ನಿಗೆ ಹೇಳಿದ್ರಿ ಯಾರು MLA ಹೆಂಗಾಗ್ಯಾನ, ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ. ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರೂ ಅವ್ರ ಪರಿಸ್ಥಿತಿ ಏನದ, ಅವ್ರ PAಗಳು ಕೋಟ್ಯಾಧೀಶರಲ್ಲತ್ತಾರ, ಅವ ಕೋಟ್ಯಾಧೀಶಲತ್ತಾನ. ಆ ಒಂದ್ ಕಾರ್ಯಕರ್ತಗೆ ತಿಳ್ದಿದ್ ತೋರ್ಸ್ರಿ ನನಗ. ಒಬ್ಬ ಕಾರ್ಯಕರ್ತರ ಶ್ರೀಮಂತ ಆಗ್ಯಾನ. ಗೌಡ್ರ ನಿಮ್ ಅನುಕೂಲದಿಂದ ಒಬ್ರು ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ. ಮತ್ತ ಇಂತ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತನು ಮತ್ ಹೇಳ್ರಿ. ಅಮಾಯಕರದೊಂದು ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಸರಿ ಇಲೆಕ್ಷನ್ ತನಿ ಬರೋಣ ಎಬ್ಬಿಸ್ಬಿಡುದು, ಕಿಶಿಂದ ಇಲೆಕ್ಷನ್ ಗೆದ್ದು ಬಂದ್ರ ಆಯ್ತಾನ. ಅದಕ್ಕೆ ಇವೆಲ್ಲಾ ನೋಡಿ ಕಿಶಿಂದೆ ಪಾರ್ಟಿದವ್ರು ಹೊರ ಓದ್ ತೆಗ್ದಾರ ಅವ್ನಿಗೆ ಏನ್ರಿ. ಅವು ಎಲ್ಲಾ ನೋಡ್ಕೊಂಡ್ ಕಿಶಿಂದ ತೆಗ್ದಾರ ಅವ್ರು. ಇವ ಎಲ್ಲೆಲ್ಲಿ ಮಾಡ್ತಾನ, ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ. ಹಿಂದಕ್ಕೆ ಹಲವು ಬಾರಿ ಹೇಳಿನಿ, ಇವ 40% ಕಮಿಷನ್ ತೋತಾನ ಕಾಂಟ್ರಾಕ್ಟರ್ಗಳ ಬಲಕ್. ಈಗಾದ್ರೂ ಒಬ್ಬ ಕಾರ್ಯಕರ್ತಗ ಕೆಲಸ ಕೊಟ್ಟ ಕಿಶಿಂದ ₹1 ಕಮಿಷನ್ ತೋಲಾರ್ದ ಕಾರ್ಯಕರ್ತ ಕೆಲಸ ಕೊಟ್ಟಿದ್ ತೋರಿಸಿದ್ರ ನಾ ನಿಮ್ಗ ಸಿದ್ದೇಶ್ವರ ಗುಡಿ ಹೋಗ್ತೀನಿ, ತೋರ್ಸ್ರಿ. ಇವ್ಲಿಂತ್ರ ನಾವ್ ಇಟ್ಟು ಗಳಿಸಿವಪ್ಪ ಅತ್ ಯಾವರೇ ಒಬ್ಬ ಕಾರ್ಯಕರ್ತ ಬಂದ ಹೇಳ್ದ ಎದಿ ತಡ್ಕೊಂಡ್ ಕಿಶಿಂದ ಗೌಡ್ರ MLA ಆಗೋಣ ನಮ್ಗೆ ಅನುಕೂಲ ಆಯ್ತಪ್ಪ ಅತ್ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ. ಇವತ್ತು ಅವ ಏನಾರೇ ಮೋಸ ಮಾಡಿದ್ದ, ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ. ಅವ್ರ ಕ್ಯಾನ್ಸರ್ ಪೀಡಿತ ಮಹಿಳೆಯರ ಆಸ್ತಿ ಹೊಡಿಬೇಕಂತ ಏನ್ ಮಾಡ್ಯಾನಲ್ಲ, ಆ ದೇವ್ರ ನೋಡ್ಕೊತಾನ. ಇವತ್ತು ಏನ ಲಿಂಗ ಇಟ್ಟಾರಲ್ಲ, ಆ ಲಿಂಗಪ್ಪಗೆ ಇವತ್ತು ಶಿವರಾತ್ರಿ ಐತಿ, ಆ ಶಿವನ ಮ್ಯಾಗ ಪ್ರಮಾಣ ಮಾಡ್ತೀನಿ. ಇವ್ರ ಮ್ಯಾಗ 3ನೇ ಕಡೆ ತಗೊಂಡ ಆ ಹೆಣ್ಮಗಳ ಸರಾಪ ಅವ್ರಿಗೆ ತಟ್ಲಿಲ್ಲ ಅಂದ್ರೆ ನಾ ನಿಮಗೆ ಹೇಳಿದ್ ಕೇಳ್ತೀನಿ. ಆ ರಾಜೇಶ್ ದೇವ್ಗಿರಿಗೂ ಹೇಳ್ತೀನಿ, ಗೌಡಗೂ ಹೇಳ್ತೀನಿ. ಇವತ್ತೇನ್ ಇವ್ರ ಏನು ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿಕೆಸಿಂದ ಶ್ರೀಮಂತರ ಮನಿ ಬೆಳಗಲಾಕ ಏನ್ ಹೊಂಟಾರಲ್ಲ, ಅವ್ರ ಒಟ್ಟರಿಗೆ ನಾ ಎಚ್ಚರಿಕೆ ಕೊಡ್ತೀನಿ. ಅವ್ರ ಏನಾರ ತಿಳಿದಿರ್ಬೇಕು, ಏನಾರ ನಾ ಇಟ್ಟು ಮಾತಾಡಿದ್ರ ಇನ್ಮ್ಯಾಗ ಏನ್ ಮಾತಾಡ್ತಾರತ್ತಂದ. ಇವತ್ತು ದಾಖಲಾ ಅದಾವ ನಮ್ಮ ಕಡೆ. ಇವತ್ತು ಎಲ್ಲದ ಕುಲಂಕುಷಿ ಪರಿಶೀಲನೆ ಮಾಡ್ಲಿ. ಜಿಲ್ಲಾಧಿಕಾರಿ ಬರ್ಲಿ, ಯಾರು ಬರ್ತಾರ, CM ಬರ್ಲಿಕ್ಕೆ ಇದಕ್ಕೆ ಬಂದ್ ಕಿಶಿಂದ ಅದನ್ನ ತನಿಖೆ ಮಾಡಿ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗ್ಬಾರ್ದು. ಯಾವತ್ಲೂ ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡುದಂದ್ರ ಅದು ನಾ ಸಹಿಸುದಿಲ್ಲ. ಅದು ಎಲ್ಲಿ ತನ ಹೋಗ್ತದ ಹೋಗ್ಲಾಕ ನಾ ಆಕಿನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ. ಬರುವಂತ ದಿವ್ಸೊಳಗ ಅವ್ರೆಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ, ನಾ ಗೌಡಗ್ ಹೇಳಿನಿ, ಯಾರಿಗೆ ಹೇಳಿದ್ರು ನಾ ಹೆಸರು ಕೆಡಿಸ್ತೀನಿ. ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತಾನಂದ್ರ ಹೆಸರು ಕೆಡಿಸೋದು ಭಾರಿ ಕಾಲ ಇದೇ ಮಾಡ್ಕೊತ ಬಂದಾರ. ಯಾವ್ರೆ ಒಬ್ಬ ಹಿಂದೂ ಲೀಡರ್ ಯಾವ್ರೆ ಬೆಳ್ಯಾಕತ್ತಪ್ಪ ಅಂದ್ರ ಪಟ್ಟನೆ ಅವ್ನಿಗೆ ಹೆಸರು ಕೆಡಿಸೋದು, ಅವ್ನಿಗೆ ಚೂಟುದು, ಅವ್ನಿಗೆ ಕತ್ರಿ ಹಾಕುದು, ಅವ್ರ ಡಿಪಾರ್ಟ್ಮೆಂಟ್ ದವ್ರ ಕಡೆ ಹಚ್ಚಿ ಹರಾಸ್ಮೆಂಟ್ ಮಾಡಿಸೋದು, ಇವೆಲ್ಲ ನಾ ಅದಕ್ಕೂ ಬಗ್ಗುದಿಲ್ಲ. ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ. ಮತ್ ಇವತ್ ಏನದಲ್ಲ, ಇವತ್ ಅವ ಏನ್ ಮಾಡಾಕತ್ತಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ. ಶನಿವಾರ ಏನ್ ಉಣ್ತಾನ. ಬಹಳ ಮಂದಿ ಶ್ರಾಪದ, 8 ಮಂದಿ ಇದೀವ. ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ, ಏನ್ ಮಾಡ್ಯಾನ, ಯಾರ್ದ ಅನ್ಯಾಯದಿಂದ ತಗೊಂಡಾನ, ಅವೆಲ್ಲ ತುಂಬೇಬೇಕವ. ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ, ಆ ದೇವ್ರ ಒಂದು ಅಕ್ಕಿನೂ ಹೇಳ ವಾಗುಬಾಯಿಗೆ ಮುಟ್ತೀನಿ ಅಂತ ಹೇಳಕ್ಕೆ ಹೆಣ್ಮಗಳು, ಆ ವಾಗುಬಾಯಿಗೆ ಮುಟ್ಟಿ ಹೇಳ್ತೀನಿ. ಎಲ್ಲಿ ಬೇಕಾದ ಯಾವ ಬೇಕಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ರೆಡಿ. ಓಕೆ ಸರ್. ನಮ್ಮ ಮನ್ಯಾಗ ಬಂದಾರ್ರಿ, ಅವ್ರಿಗೆ ರಾತ್ರಿ 1 ಗಂಟೆಗೆ ಹೇಳ್ಯಾರಲ್ಲ. ಏನ್ರಿ? ಹಾ, ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ. ಇವತ್ತು ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್? ನೋಡಿಲ್ಲ? ಪ್ರೆಸ್ ನೋಟ್ ಕೊಟ್ಟಾರ ಇವತ್ತ. ಪೇಪರ್ ಒಳಗ ನಾವ್ ಭೂ ಮಾಫಿಯಾ ಜೋಡಿ ಕೂಡಿವತ್ತ ನಾವು ಇದು ಭೂ ಹಗರಣ ಮಾಡಾಕತ್ತಿವತ್ತ. ಏನ್ ಹಗರಣ ಮಾಡ್ಯಾನ? ಇವತ್ತಿಗಾದ್ರು ಆಟೋ ಬೊಂಗಾಚ್ ಒದರ್ಸ್ಲಕ್ಕ ಅವ ಯಾರ್ದಾರ 1 ಗುಂಟ ನಾವ್ ಯಾರ್ದಾರ ಜಮೀನ್ ತಿಂದಿರ್ಲಿ, ಯಾರ್ದಾರ ಅನ್ಯಾಯದ ದುಡ್ಡು ನಾವ್ ಏನಾರ ತಿಂದಿದ್ದೀವಿ, ಅನ್ಯಾಯದ ಜಗ ನಾವ್ ಏನಾರ ಹೊಡ್ಕೊಂಡಿದ್ವಿ ಅಂದ್ರ ಆ ದೇವ್ರ ನೋಡ್ಕೊಳಕ ಅವ್ರ ಏನ ಮಾಡ್ಯಾರ, ಅವ್ರಿಗೆ ಅದು ಉತ್ತರ ಕೊಡ್ಬೇಕು. ಈಗ ಗೌಡಗೂ ಆಯ್ತು, ದೇವ್ಗಿರಿಗೂ ಆಯ್ತು. ಇವ 8 ಮಂದಿ ಅಮಾಯಕರ ಕೆಲವೊಂದ್ ಜನ ಅದಾರ ಇಲ್ಲಿ ನೋಡ್ತೀನಿ, ಅವ್ರೆಲ್ಲಾ ಫೇಸ್ಬುಕ್ ನ್ಯಾಗ ಹಾಕದೆ ಮಾಡ್ಕೊತ ಹೊಂಟಾರ. ಏನ್ ಯಾರ್ದಾರ ಮೆಂಬರ್ತಿ ಗಂಡಗ್ ಸಹಾಯ ಹೊಡೋದು, ಆ ಮೆಂಬರ್ತಿಗೆ ಮನಿ ಮಾಡಿ ಕೇಸಿಂದ ಲಗ್ನ ಮಾಡ್ಕೊಂಡಿಟ್ರ ಅವೆಲ್ಲ ಏನ್ ಗೊತ್ತಾಗುದಿಲ್ಲೇನ್ರಿ? ನಮ್ಗೆ ಎಲ್ಲಾರ್ದು ಗೊತ್ತದ. ಯಾವಾಗ ಏನೇನ್ ತೆಗಿಬೇಕು ಅವೆಲ್ಲ ತೆಗಿತೀವಿ. ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲಾರ್ದು ಬಿಚ್ಚಿಡ್ತೀನ. ಇವ್ರ ಏನ್ ಬೆಕ್ಕ ಹಾಲ್ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೆ ಜಗತ್ತಿಗೆ ಗೊತ್ತಾಗುದ್ರ ಅವ್ರು ತಿಳ್ಕೊಂಡಾರ. ಅವ್ರ ಏನೇನ್ ಮಾಡ್ತಾರ ಅವ್ರು ತೊಟ್ರೊಂದು ಎಳಿಯಾಗಿ ಬಿಚ್ಚಿಡ್ತೀನಿ. ಇನ್ನ ಮ್ಯಾಗ ಅವ್ರು ತಟ್ಬಾರ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ. ಈಗ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗೆ ಹಿಡ್ಕೊಂಡ್ ಕಿಸಿದ ಅವ್ರ ಒಟ್ಟರಿಗೆ ದಂಡಿಗೆ ಹಚ್ಚೇ ಬಿಡ್ತೀನಿ. ಅಟ್ರ ಸರಳ ಬಿಡುದಿಲ್ಲ.
ಆಯ್ತ್ರಿ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತು 1 ಮಿನಿಟ್ ಮುನ್ಸಿಪಾಲ್ಟಿ ಒನ್ ಮಿನಿಟ್ ಇಲ್ಲಿ ನೋಡಿಲಿ 1 ಮಿನಿಟ್ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತಂದ್ರ ನೀನ್ ಮೆಂಬರ್ ಇದ್ದಲ್ಪ ಅವಾಗ 30 ವರ್ಷ ಗಟ್ಲೆ ದನ ಏನ ಕಾಯಕತ್ತಿದ್ದೇನಿ 40 ವರ್ಷ ಗಟ್ಲೆ ಮುನ್ಸಿಪಾಲ್ಟಿ ಜಾಗ ಬರ್ತಿತ್ತಂದ್ರ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು ಮುನ್ಸಿಪಾಲ್ಟಿ ಬರ್ತದ ಇದು ಬಿಡಿಯದಿಂದ ಒಂದ್ ತಂತಿ ಬೇಲಿ ಹಾಕಿ ಗಾರ್ಡನ್ ಮಾಡ್ರಿ ಗುಡಿ ಮಾಡ್ಕೊರಿ ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ಏನ್ ಇಷ್ಟೆಲ್ಲ ಮಾಡ್ಕೋಬೇಕಾಗಿತ್ತಿಲ್ಲ ಅಮಾಯಕ ಒಬ್ಬ ಹೆಣ್ಮಗಳ ಆಸ್ತಿ ಲಪ್ಟಾಯಿಸ್ಬೇಕಂತಂದ್ ಹಿಡಿದು ಕಾಯ್ದಲ್ಲ ಇನ್ನು ಮುಂದೆ ನಂದ್ ಆಟ ನಡಿದಿಲ್ಲ ತಂದ್ ಕಿಶನ್ ಈಗ ಡಿ ಸಿ ಅವ್ರ ಮುಂದೆ ಹೋದೆ ಅಲ್ಲಿ ಹೋದ್ಯಾ ಅಳ್ಕೋತ್ ಸಾರ್ವಜನಿಕರಿಗೆ ಎಬ್ಸಿದ್ಯಾ ಮಾಡಕತ್ರ ಹೆಂಗ ಅಜ್ಜಿ ಒಂದು ಸ್ಟೇಟ್ಮೆಂಟ್ ತೋರಿ ಆಕಿ ಅಜ್ಜಿ ಏನ್ ಹೇಳ್ತಾಳ ಆಕಿಂದು ಕೇಳ್ರಿ ಇಲ್ಲ ದಯವಿಟ್ಟು ಆಕಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।